ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಕರ್ಮದ ನಿಗೂಢ ರಹಸ್ಯವನ್ನು ಬಾಪೂಜಿಯವರು ತಿಳಿಸಿಕೊಡಂತೆ ನಾವಿಂದು ವಿಸ್ತಾರವಾಗಿ ತಿಳಿಯೋಣ. ಪರಂ ಶಾಂತಿ. ಕರ್ಮದ ನಿಗೂಢ ರಹಸ್ಯವನ್ನು ನಾವು ತಿಳಿದುಕೊಳ್ಳಲೇಬೇಕು. ಇದನ್ನು ತಿಳಿಯದ ಹೊರತು ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಂ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ, ಯೂನಿವರ್ಸ್ ಇವೆಲ್ಲವೂ ಹೇಗೆ ಕೆಲಸ ಮಾಡುತ್ತಿವೆ ಅನ್ನುವುದು ನಮಗೆ ತಿಳಿದು ಬರುವುದಿಲ್ಲ. ಭಾರತದಲ್ಲಿರುವಂತಹ ಸನಾತನಿಗಳು ಕರ್ಮದ ಸಿದ್ಧಾಂತವನ್ನು ಒಪ್ಪಿಕೊಳ್ಳುತ್ತಾರೆ. ಇನ್ನುಳಿದ ಬೇರೆಯ ವಿಧರ್ಮಿ ಆತ್ಮಗಳು ಪುನರ್ಜನ್ಮವಾಗಲಿ, ಕರ್ಮದ ಸಿದ್ಧಾಂತವಾಗಲಿ, ಜನನ ಮರಣದ ಚಕ್ರದ ಬಗ್ಗೆ ಆಗಲಿ ಅವರು ಒಪ್ಪಿಕೊಳ್ಳುವುದೇ ಇಲ್ಲ. ಭಾರತದಲ್ಲಿರುವ ಸನಾತನಿಗಳು ಕರ್ಮದ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕಿದೆ. ಏಕೆಂದರೆ ನಮ್ಮ ಶರೀರದ ಅಂದರೆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಹೀಗೆ ಕಾರಣ ಶರೀರದಲ್ಲಿ ನಾವು ಬ್ರಹ್ಮಾಂಡಗಳಲ್ಲಿ ಏನೆಲ್ಲ ಮಾಡಿರುತ್ತೇವೋ ಅದು ರೆಕಾರ್ಡ್ ಆಗಿರುತ್ತದೆ. ಭೂಮಿಯಿಂದ ಮೇಲೆ 7 ಲೋಕಗಳಿವೆ ಹಾಗೂ ಭೂಮಿಯಿಂದ ಕೆಳಗೆ 7 ಲೋಕಗಳಿವೆ. ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಆತ್ಮವು ಎಲ್ಲಿ ಬೇಕಾದರೂ ಓಡಾಡಬಲ್ಲದು. ಅದು ಎಲ್ಲ ಕಡೆ ಓಡಾಡುತ್ತಾ ಅನೇಕ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತದೆ. ಆ ಎಲ್ಲ ಕರ್ಮಗಳ ರೆಕಾರ್ಡ್ ಕಾರಣ ಶರೀರದಲ್ಲಿ ಮುದ್ರಿತವಾಗಿರುತ್ತದೆ. ಆತ್ಮವು ಮಹಾ ಬ್ರಹ್ಮಾಂಡದಲ್ಲಿ ಅಂದರೆ ಗ್ಯಾಲಕ್ಸಿಯಲ್ಲಿ ಇದ್ದಾಗ ಅದರ ಎಲ್ಲ ಕರ್ಮದ ರೆಕಾರ್ಡ್ ಮಹಾಕಾರಣ ಶರೀರದಲ್ಲಿ ಮುದ್ರಿತವಾಗಿರುತ್ತದೆ. ಮತ್ತು ಅದೇ ಆತ್ಮ ಯೂನಿವರ್ಸಿನಿಂದ ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ ಮತ್ತು ಅಲ್ಲಿಂದ ನಮ್ಮ ಸೋಲಾರ್ ಸಿಸ್ಟಮ್ಗೆ ಬಂದಾಗ ಅದು ಯೂನಿವರ್ಸ್ನಲ್ಲಿದ್ದಾಗ ಏನೆಲ್ಲ ಕರ್ಮಗಳನ್ನು ಮಾಡಿತ್ತು ಆ ಎಲ್ಲ ಕರ್ಮಗಳು ಅದರ ಪರಮ ಮಹಾಕಾರಣ ಶರೀರದಲ್ಲಿ ಅಡಗಿರುತ್ತದೆ ಅಥವಾ ಮುದ್ರಿತವಾಗಿರುತ್ತದೆ. ಇದರಂತೆ ಆತ್ಮ ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದರೆ ಅದರ ಕರ್ಮಗಳು ಪರಂ ಮಹಾಕಾರಣ ಶರೀರದಲ್ಲಿ ಹಾಗೂ ಗ್ರೇಟ್ ಯೂನಿವರ್ಸಿಂದ ಬಂದಿದ್ದಾಗಿದ್ದರೆ ಅದರ ಕರ್ಮಗಳು ಪರಂ ಮಹಾಕಾರಣ ಶರೀರದಲ್ಲಿ ಮುದ್ರಿತವಾಗಿರುತ್ತದೆ. ಒಟ್ಟಾರೆ ಇದರ ಅರ್ಥ ಆತ್ಮವು ತಾನು ಮಾಡಿದ ಎಲ್ಲ ಕರ್ಮಗಳು ಅದರ ಕಾರಣ ಶರೀರದಲ್ಲಿ ಅಡಗಿರುತ್ತದೆ. ಹೀಗೆ ಅದರ ರೆಕಾರ್ಡ್ ಯೂನಿವರ್ಸ್ನಲ್ಲಿ, ಗ್ಯಾಲಕ್ಸಿಯಲ್ಲಿ ಹಾಗೂ ಬ್ರಹ್ಮಾಂಡದಲ್ಲಿ ಇದೆ. ಅದು ಎಲ್ಲಿಂದ ಬಂದಿರುತ್ತದೆಯೋ ಆ ಎಲ್ಲ ಕಡೆಯೂ ಅದರ ವೈಬ್ರೇಷನ್ ಹೋಗಿರುತ್ತದೆ. ಅಂದರೆ ಅದರ ವೈಬ್ರೇಷನ್ ಎಲ್ಲೆಡೆಯೂ ಉಳಿದುಕೊಂಡಿರುತ್ತದೆ. ಅಂದರೆ ಇದೆಲ್ಲವೂ ಕಾರಣ ಶರೀರ, ಮಹಾಕಾರಣ ಶರೀರ, ಪರಮ ಮಹಾಕಾರಣ ಶರೀರ, ಪರಂ ಮಹಾಕಾರಣ ಶರೀರ, ಅದರಂತೆ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮ ಮಹಾಬ್ರಹ್ಮಾಂಡ, ಪರಂ ಮಹಾಬ್ರಹ್ಮಾಂಡ ಎಲ್ಲೆಡೆಯೂ ಅದರ ಕರ್ಮಗಳು ಅಂದರೆ ಅದರ ವೈಬ್ರೇಷನ್ ಬ್ರಹ್ಮಾಂಡದ ಆಕಾಶೀಯ ರೆಕಾರ್ಡ್ನಲ್ಲಿ ಹಾಗೂ ಸ್ಥೂಲ ಜಗತ್ತಿನಲ್ಲಿಯೂ ಸಹ ಅದರ ವೈಬ್ರೇಷನ್ ಉಳಿದುಕೊಂಡಿರುತ್ತದೆ. ಆತ್ಮವು ಭೂಮಿಯ ಮೇಲೆ ವಾಸಿಸುತ್ತಿರುವಾಗ ಅದರ ವೈಬ್ರೇಷನ್ ಪಂಚತತ್ವದಲ್ಲಿಯೂ ಸಹ ಉಳಿದುಕೊಂಡಿರುತ್ತದೆ. ಅಂದರೆ ಆತ್ಮದ ರೆಕಾರ್ಡ್ ಸ್ಥೂಲ ಜಗತ್ತು ಅಂದರೆ 5 ತತ್ವದ ಜಗತ್ತು, ಸೂಕ್ಷ್ಮ ಜಗತ್ತು ಅಂದರೆ 3 ತತ್ವದ ಜಗತ್ತು, ಒಟ್ಟಾರೆ ಎಲ್ಲ ಕಡೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ಸತ್ಯಲೋಕ, ಮಹಾಸತ್ಯಲೋಕ, ವಿಷ್ಣುಪುರಿ, ಶಿವಪುರಿ, ಪರಂಧಾಮ ಎಲ್ಲೆಡೆಯೂ ರೆಕಾರ್ಡ್ ಉಳಿದುಕೊಳ್ಳುತ್ತದೆ. ಅರ್ಧ ಪ್ರಳಯವಾದಾಗ ಎಲ್ಲ ಆತ್ಮಗಳಿಗೂ ಅವರ ಕರ್ಮಗಳ ಶಿಕ್ಷೆಯು ದೊರೆಯುತ್ತದೆ. ಆಗ ಅವುಗಳ ರೆಕಾರ್ಡ್ ಡಿಲೀಟ್ ಆಗುತ್ತದೆ. ಬಾಪೂಜಿಯವರ ವಿಡಿಯೋಗಳಿವೆ. ಪ್ರಳಯ, ಅರ್ಧ ಪ್ರಳಯ, ಮಹಾಪ್ರಳಯ, ಮಹಾಕಲ್ಪ ಪ್ರಳಯ ಈ ಎಲ್ಲದರ ಬಗ್ಗೆ ಈ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನೋಡಿ ತಿಳಿದುಕೊಳ್ಳಿ. ನಾವಿಂದು ಕಾಣುತ್ತಿರುವ ಮನುಷ್ಯ ಆತ್ಮರು ಈ ಭೂಮಿಯ ಮೇಲೆ ತಮ್ಮ ರೆಕಾರ್ಡ್ಗಳೊಂದಿಗೆ
ವಾಸಿಸುತ್ತಿದ್ದಾರೆ. ಸೂಕ್ಷ್ಮದಲ್ಲಿಯೇ ಇರಲಿ ಅಥವಾ ಸ್ಥೂಲ ಜಗತ್ತಿನಲ್ಲಿಯೇ ಇರಲಿ, ಸ್ಥೂಲ ಹಾಗೂ ಸೂಕ್ಷ್ಮ ಶರೀರದಲ್ಲಿ ಹಾಗೂ ಸುತ್ತಮುತ್ತಲಿನ ವಾಯುಮಂಡಲದಲ್ಲಿ ಆತ್ಮಗಳು ಎಲ್ಲಿಯೇ ಇರಲಿ, ಆ ಎಲ್ಲ ಆತ್ಮಗಳ ರೆಕಾರ್ಡ್ ಆ ಆತ್ಮಗಳ ಶರೀರದಲ್ಲಿಯೂ ಇದೆ ಹಾಗೂ ಬ್ರಹ್ಮಾಂಡದಲ್ಲಿಯೂ ಸಹ ಇದೆ. ಈ ಎಲ್ಲ ರೆಕಾರ್ಡನ್ನು ಆತ್ಮಗಳು ಅಳಿಸಿ ಹಾಕಬೇಕು ಎಂದರೆ ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಆಲ್ಮೈಟಿಯಿಂದ ಪವರನ್ನು ತೆಗೆದುಕೊಂಡಾಗ ಆತ್ಮನಲ್ಲಿ ಪವರ್ ಬರುತ್ತದೆ. ಆ ಪವರ್, ಆ ಚೇತನ ಶಕ್ತಿಯು ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಪರಮಹಾಕಾರಣ ಶರೀರದಲ್ಲಿ ಹರಡಿಕೊಳ್ಳುತ್ತದೆ. ಆಗ ಅಲ್ಲಿ ಅಡಗಿಕೊಂಡಿರುವಂತಹ ಕರ್ಮಗಳು ಪವರ್ನಿಂದಾಗಿ ಎಲ್ಲವೂ ಡಿಲೀಟ್ ಆಗಿಬಿಡುತ್ತದೆ. ಇದೊಂದು ಅತಿ ನಿಗೂಢವಾದಂತಹ ರಹಸ್ಯವಾಗಿದೆ. ಪವರ್ನ ಹೊರತಾಗಿ ನಮ್ಮ ಕರ್ಮಗಳನ್ನು ನಾವು ಡಿಲೀಟ್ ಮಾಡಿಕೊಳ್ಳಲಾರೆವು. ಮಹಾಕಾಲ ಪ್ರಳಯ ಅಥವಾ ಮಹಾಕಲ್ಪ ಪ್ರಳಯದಲ್ಲಿ ಆತ್ಮಗಳು ಉಳಿದುಕೊಂಡಾಗ ಬೇರೆಯ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ಗಳಿಗೆ ಹೋಗಿಬಿಡುತ್ತವೆ. ಆಗಲೂ ಸಹ ಅವುಗಳ ರೆಕಾರ್ಡ್ ಅವುಗಳೊಂದಿಗೆಯೇ ಸಾಗುತ್ತಾ ಹೋಗುತ್ತದೆ. ಆತ್ಮವು ನಿರಾಕಾರಿಯಾದಾಗಲೂ ಸಹ ಅದರ ಮೇಲೆ ಒಂದು ಸೂಕ್ಷ್ಮ ಆವರಣ ಇರುತ್ತದೆ. ಅದರಲ್ಲಿ ಎಲ್ಲ ರೆಕಾರ್ಡ್ ಅಡಗಿರುತ್ತದೆ. ಹೀಗಾಗಿ ಪರಮಾತ್ಮನಿಂದ ಪವರನ್ನು ಪಡೆಯದ ಹೊರತು ನಮ್ಮ ವಿಕರ್ಮಗಳನ್ನು, ರೆಕಾರ್ಡ್ಗಳನ್ನು ನಾವು ಅಳಿಸಿ ಹಾಕಲು ಸಾಧ್ಯವೇ ಇಲ್ಲ. ಧ್ಯಾನ ಯೋಗದಿಂದ ಮಾತ್ರ ಇದು ಸಾಧ್ಯ. ಆದರೆ ಜಗತ್ತಿನಲ್ಲಿ ಯಾರೂ ಸಹ ಇದನ್ನು ಕಂಡುಕೊಳ್ಳುತ್ತಿಲ್ಲ. ಜನ ದೇವಿ ದೇವತೆಯರನ್ನು ಧ್ಯಾನಿಸುತ್ತಿದ್ದಾರೆ. ಆದರೆ ಇವರೆಲ್ಲರೂ ಈಗ ಮನುಷ್ಯರಾಗಿ ಬಿಟ್ಟಿದ್ದಾರೆ. ಅವರ ಬಳಿ ಈಗ ಕಿಂಚಿತ್ತೂ ಪವರ್ ಇಲ್ಲ. ಹೀಗಿರುವಾಗ ಅವರು ಮನುಷ್ಯ ಆತ್ಮರಿಗೆ ಪವರನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಸಿಲುಕಿಕೊಂಡಿರುವಂತಹ ಆತ್ಮರು ಬಹಳ ಪವರ್ಫುಲ್ ಆದಂತಹ ಆತ್ಮರು. ಅವರಿಗೆ ಪವರ್, ಅಗಾಧವಾದಂತಹ ಪವರೇ ಬೇಕಾಗಿರುತ್ತದೆ. ಅಂದರೆ ಕೆಲವು ಆತ್ಮಗಳಿಗೆ 10 ಕಲಾ, 20, 30, 40 ಕಲಾ, 50 ಕಲಾದವರೆಗೆ ಪವರ್ ಬೇಕಾಗಿರುತ್ತದೆ. ಹಾಗೂ ಇದನ್ನು ಆಲ್ಮೈಟಿ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಯೋಗ ಅಂದರೆ ಧ್ಯಾನ. ಕೇವಲ ಈ ಒಂದು ಯೋಗ ಧ್ಯಾನದಿಂದ ಮಾತ್ರ ಪವರ್ ನಮಗೆ ಸಿಗಲು ಸಾಧ್ಯ ಮತ್ತು ಅದು ಪರಮಾತ್ಮ, ಪರಮಪಿತ ಆಲ್ಮೈಟಿಯಿಂದ ಸಿಗಲಿಕ್ಕೆ ಸಾಧ್ಯವಿದೆ. ಧ್ಯಾನ ಯೋಗ ಅಂದರೆ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಕನೆಕ್ಷನ್ ಎಂದರ್ಥ. ಅಂದರೆ ಬೇಹದ್ನ ಆತ್ಮಗಳು ಬೇಹದ್ ಪರಮಪಿತನೊಂದಿಗೆ ಕನೆಕ್ಟ್ ಆಗಬೇಕು, ಅಂದರೆ ಧ್ಯಾನಿಸಬೇಕು. ಇದರಿಂದ ಪವರ್ ಬಂದು ಎಲ್ಲ ವಿಕರ್ಮಗಳು ವಿನಾಶ ಹೊಂದುತ್ತವೆ. ಇದರಿಂದ ಆತ್ಮವು ಭಾವಾತೀತ, ಕರ್ಮಾತೀತ, ಗುಣಾತೀತವಾಗಿ ಹಗುರವಾಗುತ್ತದೆ. ಆಗ ಆ ಆತ್ಮವು ನಿರಾಕಾರ ಸ್ಥಿತಿಯಲ್ಲಿ ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಹೋಗಿ ಸೇರುತ್ತದೆ. ಆತ್ಮವು ಗ್ಯಾಲಕ್ಸಿಯಿಂದ ಅಥವಾ ಯೂನಿವರ್ಸಿಂದ, ಗ್ರೇಟ್ ಯೂನಿವರ್ಸಿಂದ ಎಲ್ಲಿಂದಲೇ ಬಂದಿರಲಿ, ಪುನಃ ಅಲ್ಲಿ ಹೋಗಿ ಸೇರಲು ಪವರ್ ಬೇಕು. ಆ ಪವರ್ ಆಲ್ಮೈಟಿಯಿಂದ ಮಾತ್ರ ಸಿಗಲು ಸಾಧ್ಯ. ಬೇರೆ ಇನ್ಯಾವ ಆತ್ಮವೂ ಸಹ ಇಂತಹ ಒಂದು ಅಗಾಧವಾದ ಪವರ್ ಕೊಡಲು ಸಾಧ್ಯವಿಲ್ಲ. ಬೇಹದ್ನ ಪರಮಪಿತನನ್ನು ನಾವು ಕೇವಲ ಜ್ಞಾನದಿಂದ ಮಾತ್ರ ಅರಿಯಲು ಸಾಧ್ಯವಿದೆ. ಗೀತೆಯಲ್ಲಿಯೂ ಸಹ ಕೃಷ್ಣನು ಜ್ಞಾನಿ ಆತ್ಮ ನನಗೆ ಪ್ರಿಯನಾದ ಆತ್ಮ ಮತ್ತು ನಾನು ಜಪ, ತಪ, ಯಜ್ಞ, ಯಾಗಾದಿಗಳಿಂದ ಸಿಗಲಾರೆ, ನಾನು ಜ್ಞಾನದಿಂದ ಮಾತ್ರ ಸಿಗುತ್ತೇನೆ ಎಂದು ಕೃಷ್ಣ ಹೇಳಿದ್ದಾನೆ. ಹಾಗೂ ಜ್ಞಾನಿ ಆತ್ಮ ನನಗೆ ವಿಶೇಷ ಪ್ರಿಯನಾಗಿದ್ದಾನೆ ಎಂದಿದ್ದಾನೆ ಶ್ರೀಕೃಷ್ಣ. ಎಲ್ಲ ಆತ್ಮರಿಗೂ ಅಲ್ಟಿಮೇಟ್ ಒಂದೇ ಒಂದು ಪರಮ ಸತ್ಯ ಎಂದರೆ ಪರಮಾತ್ಮನನ್ನು ಜ್ಞಾನದಿಂದ ಅರಿತುಕೊಳ್ಳುವುದು. ಈಗ ಭೂಮಿಯ ಮೇಲೆ ಧರ್ಮಗ್ಲಾನಿಯ ಸಮಯ ನಡೆಯುತ್ತಿದೆ. ಈ ಸಮಯದಲ್ಲಿ ಮನುಷ್ಯ ಆತ್ಮ ಈ ಭೂಮಿಯ ಮೇಲೆ ತನ್ನ ಕರ್ಮಗಳನ್ನು ತೀರಿಸಿಕೊಳ್ಳುತ್ತದೆ. ಯಾವುದೇ ಆತ್ಮವಾಗಿರಲಿ ದುಃಖವನ್ನು ಅನುಭವಿಸಿ ತನ್ನ ಎಲ್ಲ ಕರ್ಮಗಳನ್ನು ಅದು ತೀರಿಸಿಕೊಳ್ಳಲೇಬೇಕು.
ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆತ್ಮಗಳಿರಲಿ ಅಥವಾ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಎಲ್ಲಿಯೇ ಇರಲಿ, ಯೂನಿವರ್ಸ್ನಲ್ಲಿಯೇ ಇರಲಿ, ಗ್ರೇಟ್ ಯೂನಿವರ್ಸ್ನಲ್ಲಿಯೇ ಇರಲಿ, ಆತ್ಮಗಳೆಲ್ಲರೂ ತಮ್ಮ ಕರ್ಮಗಳನ್ನು ತೀರಿಸಿಕೊಳ್ಳಲೇಬೇಕು. ಏಕೆಂದರೆ ಸಂಪೂರ್ಣ ಮಲ್ಟಿವರ್ಸ್ನ ಪರಿವರ್ತನೆಯ ಸಮಯವಿದು. ಆತ್ಮಗಳಲ್ಲಿ ಜ್ಞಾನವಿಲ್ಲದ ಕಾರಣ ಆ ಎಲ್ಲ ಆತ್ಮಗಳು ಕರ್ಮಗಳನ್ನು ತೀರಿಸಿಕೊಳ್ಳಲು ಇಲ್ಲಿ ಬಂದಿವೆ. ಆತ್ಮಗಳು ಯೋಗ ಬಲದಿಂದ ವಿಕರ್ಮಗಳನ್ನು ಅಳಿಸಿ ಹಾಕಬೇಕು. ಜ್ಞಾನವಿರುವಂತಹ ಆತ್ಮಗಳು ಪರಮಾತ್ಮನಿಂದ ಪವರನ್ನು ಪಡೆದು ತನ್ನ ವಿಕರ್ಮಗಳನ್ನು ಅಳಿಸಿ ಹಾಕಿ ನಿರಾಕಾರಿ ರೂಪ ಧಾರಣೆ ಮಾಡಿ ಜ್ಞಾನದಿಂದ ಪರಮಾತ್ಮನನ್ನು ಅರಿತುಕೊಂಡು ತನ್ನ ವಿಕರ್ಮಗಳನ್ನು ನಾಶ ಮಾಡಿ ತನ್ನ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುವುದು. ಸೂಕ್ಷ್ಮ ಜಗತ್ತಿನಲ್ಲಿ ಎಲ್ಲ ಕ್ರಿಯೇಟರ್ಗಳು ತಮ್ಮ ತಮ್ಮ ಆತ್ಮಗಳನ್ನು ಬರಮಾಡಿಕೊಳ್ಳಲು ತಮ್ಮ ತಮ್ಮ ವಿಮಾನಗಳೊಂದಿಗೆ ಕಾಯುತ್ತಿದ್ದಾರೆ. ತನ್ನ ಎಲ್ಲ ರಚನೆಗಳು ಬಂದು ವಿಮಾನದಲ್ಲಿ ಕುಳಿತುಕೊಳ್ಳಬೇಕು ಎಂದು ಆ ಆತ್ಮರು ಆಶಿಸುತ್ತಿದ್ದಾರೆ. ಎಲ್ಲ ಆತ್ಮರು ವಿಮಾನದಲ್ಲಿ ಕುಳಿತಾಗ ಮೇಲಿನ ಲೋಕಗಳಿಗೆ ಕೊಂಡೊಯ್ಯಲಿದ್ದಾರೆ. ಆತ್ಮಗಳಲ್ಲಿ ಜ್ಞಾನವೇ ಇಲ್ಲದಿದ್ದರೆ ಇದೆಲ್ಲವೂ ಸಾಧ್ಯವೇ ಇಲ್ಲ. 3D ಇಂದ 5Dಗೆ ಹೇಗೆ ಹೋಗಬೇಕು ಎಂಬುದರ ಬಗ್ಗೆ ವಿಡಿಯೋಗಳಿವೆ, ಅದನ್ನು ನೋಡಿ ತಿಳಿದುಕೊಳ್ಳಿ. ಎಲ್ಲರೂ ಬಂದು ತಮ್ಮ ತಮ್ಮ ಪೋರ್ಟಲ್ಗಳನ್ನು ಓಪನ್ ಮಾಡಿ ಕುಳಿತಿದ್ದಾರೆ. ಆದರೆ ನಾವು ಆತ್ಮರು ಅಲ್ಲಿಗೆ ಜ್ಞಾನವನ್ನು ತಿಳಿಯದೆ ಹೋಗುವುದಾದರೂ ಹೇಗೆ? ಬೇಹದ್ನ ಪರಮಪಿತ ತಂದೆ ಬೇಹದ್ ಮಕ್ಕಳನ್ನು ವಿಮಾನದ ಕಡೆಗೆ ಕರೆಯುತ್ತಿದ್ದಾನೆ. ಹೀಗೆ ಎಲ್ಲ ಆತ್ಮರ ರಚಯಿತ ಅಂದರೆ ಸೃಷ್ಟಿಕರ್ತರು ಬಂದು ಕಾಯುತ್ತಿದ್ದಾರೆ. ಅವರೆಲ್ಲ ಸೂಕ್ಷ್ಮ ಜಗತ್ತಿನಲ್ಲಿದ್ದಾರೆ. ವಿಮಾನದ ಬಾಗಿಲನ್ನು ತೆರೆದು ಕಾಯುತ್ತಿದ್ದಾರೆ. ಅವರ ವಿಮಾನಗಳು ಪರಮತತ್ವ ಪರಮ ಲೈಟ್ನ ವಿಮಾನಗಳಾಗಿವೆ. ಅಲ್ಲಿಗೆ ಹೋಗುವುದಾದರೂ ಹೇಗೆ? ನಮ್ಮ ಶರೀರವನ್ನು 3D ಇಂದ 5Dಗೆ ಕನ್ವರ್ಟ್ ಮಾಡಬೇಕಾಗುತ್ತದೆ. ಅಂದರೆ ವ್ಯಕ್ತದಿಂದ ಅವ್ಯಕ್ತ ಪರಮ ಲೈಟ್ನ ಶರೀರವನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಆಗ ಆತ್ಮರು ತಮ್ಮ ತಮ್ಮ ವಿಮಾನಗಳಲ್ಲಿ ಹೋಗಿ ಕುಳಿತುಕೊಳ್ಳಬಹುದು ಎನ್ನುತ್ತಾರೆ ಬಾಪೂಜಿಯವರು. ಇದುವೇ ಪರಮ ಸತ್ಯ ಹಾಗೂ ಅಂತಿಮ ಸತ್ಯವಾಗಿದೆ. ಯಾವ ಬೇಹದ್ನ ಜ್ಞಾನಿ ಆತ್ಮರು ಆಲ್ಮೈಟಿ ಪರಮ ಪಿತನೊಂದಿಗೆ ಧ್ಯಾನಿಸುತ್ತಾನೋ, ಕನೆಕ್ಟ್ ಆಗುತ್ತಾನೋ ಹಾಗೂ ಜ್ಞಾನ ಯೋಗ ಸೇವೆಯನ್ನು ಮಾಡುವುದರಿಂದ ಆ ಆತ್ಮನ ಭಾಗ್ಯವು ಶ್ರೇಷ್ಠ ಭಾಗ್ಯವಾಗುತ್ತದೆ. ಇದರಿಂದ ಆ ಆತ್ಮನಲ್ಲಿ ಆತ್ಮಶಕ್ತಿಯು ವೃದ್ಧಿಯಾಗುತ್ತದೆ. ಸೇವೆಯ ಮೂಲಕ ಬಹಳ ದೊಡ್ಡ ಭಾಗ್ಯವನ್ನು ಪಡೆದುಕೊಳ್ಳಬಹುದು. ಆತ್ಮರು ಧಾರಣಾಮೂರ್ತರಾಗಬೇಕು. ಧಾರಣಾಮೂರ್ತ ಅಂದರೆ ಅವ್ಯಕ್ತ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದು. ವ್ಯಕ್ತದಿಂದ ಅವ್ಯಕ್ತ. ವ್ಯಕ್ತ ಎಂದರೆ ಪಂಚತತ್ವ, ಅವ್ಯಕ್ತ ಎಂದರೆ ಪರಮತತ್ವ ಪರಮ ಲೈಟ್. ಪಂಚತತ್ವದಿಂದ ಪರಮತತ್ವ, ಪರಮತತ್ವದಿಂದ ಪರಮ ಲೈಟ್ನ ಬಾಡಿಯನ್ನು ಹೇಗೆ ಧಾರಣೆ ಮಾಡಿಕೊಳ್ಳುವುದು ಹಾಗೂ ಅಂತ್ಯದಲ್ಲಿ ಹೇಗೆ ನಿರಾಕಾರಿ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದು, ಇದನ್ನೆಲ್ಲ ನಾವು ಪರಮ ಮಹಾ ಬೇಹದ್ನ ಜ್ಞಾನದಲ್ಲಿ, ಬ್ರಹ್ಮಜ್ಞಾನದಲ್ಲಿ, ಮಹಾಬ್ರಹ್ಮಾಂಡದ ಆದಿ ಮಧ್ಯ ಮತ್ತು ಅಂತ್ಯದ ಜ್ಞಾನ, ಪರಮ ಮಹಾಬ್ರಹ್ಮಜ್ಞಾನ, ಹೀಗೆ ಬೇಹದ್ನ ಪರಮ ಮಹಾಬ್ರಹ್ಮಜ್ಞಾನ, ಇದರಲ್ಲಿ ನಾವು ತಿಳಿದುಕೊಳ್ಳಬಹುದು. ಬೇಹದ್ ವಿಶ್ವದ ಆದಿ ಮಧ್ಯ ಮತ್ತು ಅಂತ್ಯ, ಇದನ್ನೆಲ್ಲ ಜ್ಞಾನದಿಂದ ತಿಳಿದುಕೊಳ್ಳಬೇಕು. ಆಗ ವ್ಯಕ್ತದಿಂದ ಅವ್ಯಕ್ತ ಹಾಗೂ ಅವ್ಯಕ್ತದಿಂದ ನಿರಾಕಾರಿ ಸ್ಥಿತಿ, ಸಾಕಾರಿಯಿಂದ ಆಕಾರಿ, ಆಕಾರಿಯಿಂದ ನಿರಾಕಾರಿ, ಈ ಸ್ವರೂಪಕ್ಕೆ ಹೇಗೆ ಬರುವುದು ಮತ್ತು ಹೇಗೆ ನಮ್ಮ ವಿಮಾನಗಳಲ್ಲಿ ಹೋಗಿ ಕುಳಿತುಕೊಳ್ಳುವುದು ಮತ್ತು ಹೇಗೆ ಬೇಹದ್ನ ಕಲಾದ ಪರಂಧಾಮಗಳಿಗೆ ನಾವು ಹೋಗಬಲ್ಲೆವು, ಇದನ್ನೆಲ್ಲ ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಆತ್ಮವು ಬೇರೆ ಬೇರೆ ಕಲಾಗಳಿಂದ ಬಂದಿದೆ.
ಕೆಲವು ಆತ್ಮರು 200 ಕಲಾ, 300 ಕಲಾ, 500 ಕಲಾ, 1000 ಕಲಾ, ಅನೇಕ ಕಲಾಗಳಿಂದ ಬಂದಿದ್ದು ಅನೇಕ ಕಲಾದ ವಿಮಾನಗಳು ಮೇಲೆ ಕಾದು ನಿಂತಿವೆ. ಇದರಲ್ಲಿ ಕುಳಿತು ಎಲ್ಲಿಗೆ ಹೋಗುತ್ತೇವೆ, ಹೇಗೆ ಹೋಗುತ್ತೇವೆ, ಈ ಎಲ್ಲ ಜ್ಞಾನವನ್ನು ತಿಳಿದುಕೊಳ್ಳಬೇಕಿದೆ. ಪ್ರಳಯ, ಕಲ್ಪಪ್ರಳಯ, ಮಹಾಪ್ರಳಯ, ಮಹಾಕಲ್ಪ ಪ್ರಳಯ, ಮಲ್ಟಿವರ್ಸ್ನ ಪ್ರಳಯ. ಮಲ್ಟಿವರ್ಸ್ ಕೂಡ ಪ್ರಳಯ ಹೊಂದುತ್ತದೆ. ಮೊದಲು 2 ಬಾರಿ ಪ್ರಳಯವಾಗಿದೆ. ಈಗ 3ನೆಯ ಬಾರಿ ಮಲ್ಟಿವರ್ಸ್ನ ಪ್ರಳಯವಾಗಲಿದೆ. ಮಹಾಕಾಲ ಪ್ರಳಯದಲ್ಲಿ ಆತ್ಮಗಳ ಸ್ಥಿತಿ ಏನಾಗುತ್ತದೆ, ಇದನ್ನೆಲ್ಲ ಆತ್ಮರು ತಿಳಿದುಕೊಳ್ಳಬೇಕು. ಬರಲಿರುವ ಸಮಯದಲ್ಲಿ ಜ್ಞಾನದ ಹೊರತು ಏನೇನೂ ಉಳಿದುಕೊಳ್ಳುವುದಿಲ್ಲ. ಬೇಹದ್ನ ಪರಮ ಜ್ಞಾನದಿಂದ ಮುಕ್ತಿ, ಜೀವನ್ಮುಕ್ತಿಯ ಜ್ಞಾನ ದೊರೆಯುವುದು. ಆತ್ಮಗಳಿಗೆ ಮುಕ್ತಿ, ಜೀವನ್ಮುಕ್ತಿ ಹೇಗೆ ಸಿಗುತ್ತದೆ, ಯಾವ ಆತ್ಮ ಮುಕ್ತವಾಗುತ್ತದೆ ಹಾಗೂ ಯಾವ ಆತ್ಮ ಜೀವನ್ಮುಕ್ತಿಗೆ ಹೋಗುತ್ತದೆ, ಇದನ್ನೆಲ್ಲ ತಿಳಿದುಕೊಳ್ಳಲು ಮುಕ್ತಿ, ಜೀವನ್ಮುಕ್ತಿಯ ಜ್ಞಾನವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಬೇಹದ್ನ ಪರಮ ಜ್ಞಾನ ಒಂದೇ ನಮ್ಮನ್ನು ಎಲ್ಲದರಿಂದ ಪಾರು ಮಾಡುತ್ತದೆ. ವ್ಯಕ್ತದಿಂದ ಅವ್ಯಕ್ತ, ಅವ್ಯಕ್ತದಿಂದ ಪರಮ ಲೈಟ್ನ ಶರೀರವನ್ನು ಹೊಂದಿ ನಂತರ ನಿರಾಕಾರಿಯಾಗುತ್ತೇವೆ. ಇದೆಲ್ಲವೂ ಜ್ಞಾನದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. 3ನೆಯ ವಿಶ್ವಯುದ್ಧವು ನಡೆಯುವಾಗ ಹಾಗೂ ಮಹಾಕಾಲ ಪ್ರಳಯದಲ್ಲಿ ಯಾರು ಹೇಗೆ ರಕ್ಷಿಸಲ್ಪಡಲಿದ್ದಾರೆ, ಈ ಎಲ್ಲದರ ಬಗ್ಗೆ ಬಾಪೂಜಿಯವರ ವಿಡಿಯೋಗಳಿವೆ, ನೋಡಿ ತಿಳಿದುಕೊಳ್ಳಿ. ಈಗ ಬರಲಿರುವ ಸಮಯದಲ್ಲಿ ಮಹಾಕಾಲ ಪ್ರಳಯವಾಗಲಿದೆ ಹಾಗೂ 3ನೆಯ ವಿಶ್ವಯುದ್ಧವೂ ಸಹ ನಡೆಯಲಿದ್ದು ಸಿವಿಲ್ ವಾರ್ ಕೂಡ ನಡೆಯಲಿದೆ. ಅಲ್ಲದೆ ಪ್ರಕೃತಿ ವಿಕೋಪಗಳು ಸಹ ತಾಂಡವವಾಡಲಿದೆ. ಪವರ್ಫುಲ್ ಆತ್ಮರು ಮಾತ್ರ ಜ್ಞಾನದಿಂದ ತಾನು ಯಾರು ಹಾಗೂ ತಾನು ಎಲ್ಲಿಂದ ಬಂದಿದ್ದೇನೆ, ಏತಕ್ಕಾಗಿ ಬಂದಿದ್ದೇನೆ ಹಾಗೂ ನಾನು ಎಲ್ಲಿಗೆ ಹೋಗಿ ಸೇರಬೇಕಿದೆ, ನನ್ನ ಅಂತಿಮ ಗುರಿ ಏನು, ಇದನ್ನೆಲ್ಲ ಬೇಹದ್ನ ಪವರ್ಫುಲ್ ಆತ್ಮರು ಜ್ಞಾನವನ್ನು ಪಡೆದು ಜ್ಞಾನದ ಆಳಕ್ಕೆ ಇಳಿದು ಚಿಂತನ ಮಂಥನ ನಡೆಸಿ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಮುಂದಾಗುತ್ತದೆ. ಬೇಹದ್ನ ಪರಮ ಜ್ಞಾನವನ್ನು ಬೇಹದ್ ಆತ್ಮ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಸಾಮಾನ್ಯ ಆತ್ಮ ಇದನ್ನು ತಿಳಿದುಕೊಳ್ಳಲಾರದು. ಆತ್ಮ ಸ್ವರೂಪದಲ್ಲಿದ್ದು ಈ ಜ್ಞಾನವನ್ನು ತಿಳಿದುಕೊಳ್ಳ ಹೊರಟರೆ ಮಾತ್ರ ಈ ಜ್ಞಾನ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆತ್ಮಸ್ವರೂಪ ಎಂದರೆ 3ನೆಯ ಕಣ್ಣು. ಈ ಜ್ಞಾನವನ್ನು ಪಡೆದಾಗ 3ನೆಯ ನೇತ್ರ ತೆರೆದುಕೊಳ್ಳುವುದು. ಆಗ ಎಲ್ಲವೂ ಅರ್ಥವಾಗುತ್ತದೆ ಹಾಗೂ ಪ್ರತಿಯೊಂದು ಅನುಭವಕ್ಕೆ ಬರತೊಡಗುತ್ತದೆ. ಬೇಹದ್ ವಿಶ್ವದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವೂ ಸಹ ತಿಳಿದು ಬರುತ್ತದೆ. ಹದ್ ಹಾಗೂ ಬೇಹದ್ ಅಂದರೆ ಲೌಕಿಕ, ಪಾರಲೌಕಿಕದಿಂದಲೂ ಆಚೆ ಇರುವಂತಹ ಬೇಹದ್ ಎಲ್ಲವೂ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಬೇಹದ್ನ ಜ್ಞಾನ ಒಂದೇ ವಿಕರ್ಮಗಳಿಂದ ನಮ್ಮನ್ನು ಕಾಪಾಡಬಲ್ಲದು. ಜ್ಞಾನಿ ಆತ್ಮ, ಯೋಗಿ ಆತ್ಮ, ವಿಶ್ವ ಕಲ್ಯಾಣಕಾರಿ ಆತ್ಮ, ಬೇಹದ್ ಬ್ರಹ್ಮಜ್ಞಾನಿ, ಬೇಹದ್ನ ವಿಶ್ವ ಕಲ್ಯಾಣಕಾರಿ ಆತ್ಮ ಹಾಗೂ ಬೇಹದ್ನ ವಿಶ್ವ ಕಲ್ಯಾಣಕಾರಿ ಸೇವಾಧಾರಿ ಆತ್ಮ ಮಾತ್ರ ಕರ್ಮಾತೀತ ಹಾಗೂ ಗುಣಾತೀತವಾಗಬಲ್ಲದು ಮತ್ತು ತನ್ನ ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳಬಲ್ಲದು. ಜ್ಞಾನದ ಹೊರತು ಬೇರೆ ಮಾರ್ಗವೇ ಇಲ್ಲ. ಜ್ಞಾನದಿಂದ ಧ್ಯಾನ, ಧ್ಯಾನದಿಂದ ಪವರ್ ಬರುತ್ತದೆ. ಇದರಿಂದ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಸೇವೆಯಿಂದ ನಮ್ಮ ಭಾಗ್ಯ ಶ್ರೇಷ್ಠ ಭಾಗ್ಯವಾಗುತ್ತದೆ. ಇದರಿಂದ ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿಯಾಗುತ್ತೇವೆ. ನಮ್ಮ ಕರ್ಮಗಳೆಲ್ಲವೂ ತೀರಿಸಿಕೊಂಡು ಗುಣಾತೀತ, ಭಾವಾತೀತ, ಸಂಪೂರ್ಣ ನಿರ್ಗುಣ ನಿರಾಕಾರಿಯಾಗಿ ನಮ್ಮ ವಿಮಾನಗಳಲ್ಲಿ ಹೋಗಿ ಕುಳಿತುಕೊಳ್ಳಬಹುದು. ಇದೆಲ್ಲವೂ ಬಹಳ ನಿಗೂಢ ಹಾಗೂ ರಹಸ್ಯಮಯ ಜ್ಞಾನವಾಗಿದೆ. ಕರ್ಮದ
ರಹಸ್ಯವನ್ನು ತಿಳಿಯಬೇಕು ಎಂದರೆ ಜ್ಞಾನ ಸಾಗರದಲ್ಲಿ ಅದರ ಆಳಕ್ಕೆ ಇಳಿಯಬೇಕಾಗುತ್ತದೆ ಹಾಗೂ ಆ ಜ್ಞಾನದ ಬಗ್ಗೆ ವಿಚಾರ ಮಂಥನವನ್ನು ನಡೆಸಬೇಕಾಗುತ್ತದೆ. ಆಗಲೇ ಕರ್ಮದ ನಿಗೂಢ ರಹಸ್ಯ ತಿಳಿದುಕೊಳ್ಳಬಹುದು. ಮೇಲುನೋಟಕ್ಕೆ ಇದನ್ನು ಅಲ್ಪ ಸ್ವಲ್ಪ ತಿಳಿದುಕೊಳ್ಳಬಹುದೇ ಹೊರತು ಇದರ ಅತಿ ಗೂಹ್ಯ ರಹಸ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಭೂಮಿಯ ಮೇಲೆ ಅಂದರೆ ಸ್ಥೂಲ ಜಗತ್ತೇ ಇರಲಿ, ಸೂಕ್ಷ್ಮ ಜಗತ್ತೇ ಇರಲಿ, ನಿರಾಕಾರಿ ಜಗತ್ತೇ ಇರಲಿ, ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮಹಾಬ್ರಹ್ಮಾಂಡ, ಮಲ್ಟಿವರ್ಸ್ನಲ್ಲಿ ಎಲ್ಲಿಯೇ ಇರಲಿ, ಪ್ರತಿಯೊಂದು ಆತ್ಮವೂ ಸಹ ತನ್ನ ಕರ್ಮಗಳನ್ನು ಅಳಿಸಿಕೊಳ್ಳಲೇಬೇಕು, ಅಂದರೆ ಡಿಲೀಟ್ ಮಾಡಿಕೊಳ್ಳಲೇಬೇಕು, ತೀರಿಸಿಕೊಳ್ಳಲೇಬೇಕು. ಡಿಲೀಟ್ ಮಾಡಿಕೊಳ್ಳದ ಹೊರತು ಆ ಆತ್ಮ ನಿರಾಕಾರಿಯಾಗುವುದಿಲ್ಲ ಮತ್ತು ನಿರಾಕಾರಿಯಾಗದೆ ತನ್ನ ಗುರಿಯತ್ತ ಅಂದರೆ ತನ್ನ ಸೃಷ್ಟಿಕರ್ತನ ಬಳಿಗೆ ಸಾಗಲು ಸಾಧ್ಯವಿಲ್ಲ. ರಚನಾಕಾರನು ತನ್ನ ರಚನೆಗಳನ್ನು ಅಂದರೆ ತಾನು ಸೃಷ್ಟಿಸಿದಂತಹ ಆತ್ಮಗಳನ್ನು ಹುಡುಕುತ್ತಿದ್ದಾನೆ. ಆದರೆ ಆ ಆತ್ಮಗಳು ಕರ್ಮದ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗಲೇ ತನ್ನ ಸೃಷ್ಟಿಕರ್ತನನ್ನು ಅದು ತಿಳಿದುಕೊಳ್ಳಬಲ್ಲದು. ಬೇಹದ್ ವಿಶ್ವದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳದ ಹೊರತು ನಮಗೆ ಕರ್ಮದ ನಿಗೂಢ ರಹಸ್ಯಗಳ ಜ್ಞಾನ ತಿಳಿದು ಬರುವುದಿಲ್ಲ. ಹೀಗಾಗಿ ಕರ್ಮದ ಸಿದ್ಧಾಂತವನ್ನು ಅದರ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕು. ಇದುವೇ ಬೇಹದ್ನ ಜ್ಞಾನವಾಗಿದೆ. ಬೇಹದ್ ಜ್ಞಾನವನ್ನು ತಿಳಿದುಕೊಂಡಾಗಲೇ ನಾವು ನಿರಾಕಾರಿ ಸ್ಥಿತಿಗೆ ಬಂದು ನಮ್ಮ ವಿಮಾನಗಳಲ್ಲಿ ಹೋಗಿ ಕುಳಿತುಕೊಳ್ಳಬಲ್ಲೆವು ಹಾಗೂ ನಮ್ಮ ಸೃಷ್ಟಿಕರ್ತನನ್ನು ನಾವು ಸೇರಿಕೊಳ್ಳಬಹುದು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो